ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಕೆಲಸ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏರ್ಟೆಲ್ ಏರ್ ಫೈಬರ್ ಅಲ್ಲಿ ಯಾವ್ಯಾವ ಐಟಮ್ಗಳು ಬರ್ತಾವಂತ ಮಾಹಿತಿ ಕೊಡ್ತೀನಿ. ಇದನ್ನ ನಾವು ಔಟ್ಡೋರ್ ಯೂನಿಟ್ ಅಂತೀವಿ, ODU. ಓಕೆ, ಇದು ಆಂಟಿನಾ ಕೂಡ ಅಂತ ನಾವು ಹೇಳ್ಬೋದು. ಸೊ ಇದೇನಂದ್ರೆ ಟವರ್ ಲೊಕೇಶನ್ ಕಡೆಗೆ ನಾವು ಫಿಟ್ಟಿಂಗ್ ಮಾಡಬೇಕು ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಹೇಳ್ಬೋದು. ಹೋಮ್ ರೂಟರ್ ಅಂತಂದು. ಸೊ ಇದ್ರ ಹಿಂದ್ಗಡೆ ಎಲ್ಲ ಲ್ಯಾನ್ ಕನೆಕ್ಷನ್ ಇರ್ತೈತಿ ಹಾಗೂ ಪವರ್ ಇನ್ಪುಟ್ಗಳು ಇರುತ್ತೆ. ಬಾಕ್ಸ್ ಏರ್ ಫೈಬರ್ ಅಂತ ಹೇಳ್ತೀವಲ್ಲ. ಸೊ ಬರೀ ನೀವು ವೈಫೈ ಅಷ್ಟೇ ಹಾಕಂದ್ರೆ ಇಂಡೋರ್ ಯೂನಿಟ್ ಹಾಗೂ ಔಟ್ಡೋರ್ ಯೂನಿಟ್ ಮಾತ್ರ ಬರ್ತತಿ. ಸೊ ನೀವೇನಾದ್ರೂ DTH ನ ತಗೊಂಡ್ರೆ ಸೊ ಎಕ್ಸ್ಟ್ರೀಮ್ ಬಾಕ್ಸ್ ಕೂಡ ಬರುತ್ತೆ. 699 ಪ್ಲಾನ್ 40 MB ಸ್ಪೀಡಲ್ಲಿ ತಗೊಂಡ್ರೆ ಯೂನಿಟ್ ಹಾಗೂ ಔಟ್ಡೋರ್ ಯೂನಿಟ್ ಹೋಮ್ ರೂಟರ್ ಅಂತ ಹೇಳ್ತೀವಿ. ಹಾಗೂ DTH ಪ್ಲಾನ್ ಅಲ್ಲಿ ಈ ಬಾಕ್ಸ್ ಬರ್ತತಿ. 4K ಸೆಟಪ್ ಬಾಕ್ಸ್ ಅಂತಂದು ಕೂಡ ಹೇಳ್ಬೋದು ನಾವು. ಇದು ಎಕ್ಸ್ಟ್ರೀಮ್ ಟಿವಿ. ಓಕೆ, ಇದ್ರೊಳಗೆ ಏನೇನು ಕಂಟೆಂಟ್ ಇರ್ತದೆ ಅಂದ್ರೆ ಒಂದು ಪವರ್ ಅಡಾಪ್ಟರ್ ಇದೆ ಹಾಗೂ ಸೊ ರಿಮೋಟ್. ಸೊ ಇದನ್ನ ಈ ಸೆಟಪ್ ಬಾಕ್ಸ್ನ ಆಪರೇಟ್ ಮಾಡ್ಬೇಕಲ್ಲ, ನಾವು ಇದನ್ನ ರಿಮೋಟ್ ಅಂತ ಹೇಳ್ತೀವಿ. ಇದಾದ್ಮೇಲೆ HDMI ಕೇಬಲ್ ಬರ್ತತಿ. ಸ್ನೇಹಿತರೆ, ಔಟ್ಡೋರ್ ಯೂನಿಟ್ ಓಕೆ ಆಂಟಿನಾಗೆ ನಾವು ಬಂದ್ರೆ ಇದ್ರೊಳಗೆ ಏನೇನು ಪೋರ್ಟ್ಗಳು ಇರ್ತಾವಂದ್ರೆ ಕೆಳಗಡೆ 2 ಪೋರ್ಟ್ ಇದೆ. ಸೊ ಒಂದು LAN 1 ಅಂತ ಇದೆ, LAN 2 ಅಂತ ಇದೆ. ಸೊ ಇದ್ರ ಬ್ಯಾಕ್ ಸೈಡ್ ಏನಿದೆಪ್ಪ ಅಂದ್ರೆ ನಾವು ಮೌಂಟ್ ಮಾಡ್ಲಿಕ್ಕೋಸ್ಕರ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ಕಲಾಶ್ನಿಕಾವ್ ಆ ಲಿಂಕ್ ಯೂಸ್ ಮಾಡಿಕೊಂಡು ಈ ಸ್ಟ್ಯಾಂಡ್ ಅನ್ನ ನಾವು ಬಿಸ್ತೀವಿ. ಏರ್ಟೆಲ್ ಏರ್ ಫೈಬರ್ದು ಹೋಮ್ ರೂಟರ್ ವೈಫೈ ಇದೆ. ನಿಮ್ಮ ಫೋನಿಗೆ ಹಾಗೂ ಲ್ಯಾಪ್ಟಾಪ್ಗೆ ವೈಫೈನ ಪ್ರೊವೈಡ್ ಮಾಡ್ತತಿ. ಸೊ ಮುಂದ್ಗಡೆ ಬರೋದಾದ್ರೆ LED ಇಂಡಿಕೇಟರ್ ಇರುತ್ತೆ. ಇಂಡಿಕೇಶನ್ ವೈಟ್ ಕಲರ್ ಇಂಡಿಕೇಶನ್ ಮಾಡ್ತಾ ಇದ್ರೆ ನಿಮಗೆ ಇಂಟರ್ನೆಟ್ ಪಾಸಿಬಲಿ ಅಂದ್ರೆ ಸಾಲಿಡ್ ನೆಟ್ವರ್ಕ್ ಇದೆ ಅಂತ ಅರ್ಥ. ಇದಾದ್ಮೇಲೆ ಸೊ ನಾವು ಹಿಂದ್ಗಡೆ ಬರೋದಾದ್ರೆ ಸೊ ಒಂದು ಪವರ್ ಅಡಾಪ್ಟರ್ದು ಇನ್ಪುಟ್ ಇದೆ. ಸೊ ಅದಾದ್ಮೇಲೆ LAN ಓಕೆ ಅಂದ್ರೆ ಔಟ್ಡೋರ್ ಯೂನಿಟ್ ಇಂದ ಬಂದಿರತಕ್ಕಂತ ಕೇಬಲ್ನ ಅಂದ್ರೆ ಇಥರ್ನೆಟ್ ಕೇಬಲ್ನ ಸೊ ನಾವು ಇಲ್ಲಿ ಇನ್ಪುಟ್ ಆಗಿ ಕೊಡ್ತೀವಿ. ಇದಾದ್ಮೇಲೆ ನಾವು ಇದನ್ನ ಎಕ್ಸ್ಟರ್ನಲ್ ಓಕೆ ಅಂದ್ರೆ LAN 1 ಅಂಡ್ LAN 2 ಅಂತ ಇದೆಯಲ್ಲ, ಸೊ ಇದನ್ನ ನಾವೇನ್ ಮಾಡ್ತೀವಿ ನಮ್ಮ ಕಂಪ್ಯೂಟರ್ಗೆ ಹಾಗೂ ಲ್ಯಾಪ್ಟಾಪ್ಗೆ ನಾವು ಯೂಸ್ ಮಾಡ್ಬೋದು. ರೀಸೆಟ್ ಅಂತ ಇದೆ. ಸೊ ಇದು ರೀಸೆಟ್ ಆಪ್ಷನ್ದು ಬಟನ್ ಇದೆ. ಏರ್ಟೆಲ್ ಏರ್ ಫೈಬರ್ ಅಲ್ಲಿ ನೀವು DTH ಪ್ಲಾನ್ ತಗೊಂಡಾಗೆ ಈ ಸೆಟಪ್ ಬಾಕ್ಸ್ ಕೂಡ ಬರುತ್ತೆ. ಈ ಸೆಟಪ್ ಬಾಕ್ಸ್ ಬಗ್ಗೆ ಹೇಳೋದಾದ್ರೆ ಏನಪ್ಪಾ ಅಂದ್ರೆ ಸೊ ಮುಂದ್ಗಡೆ ಇದೆಲ್ಲ ಈ ಎಕ್ಸ್ಟ್ರೀಮ್ ಟಿವಿ ಅಂತ ಇದೆಯಲ್ಲ, ಇಲ್ಲೆಲ್ಲ LED ಇಂಡಿಕೇಶನ್ ತೋರಿಸುತ್ತೆ. ಸೊ ಇದಾದ್ಮೇಲೆ ಹಿಂದ್ಗಡೆ ಹೋಗೋದಾದ್ರೆ ನಾವು ಇದ್ರ ಆಂಟಿನಿಂದ ಬಂದಿರತಕ್ಕಂತ ಕೇಬಲ್ನ ನಾವು ಇಲ್ಲಿ ಇನ್ಪುಟ್ ಆಗಿ ಕೊಡ್ತೀವಿ. ಅದಾದ್ಮೇಲೆ 3 ಪಿನ್ ಇನ್ಪುಟ್ ಅಂದ್ರೆ ಆಡಿಯೋ ವಿಡಿಯೋ ಪಿನ್ ಇದೆ. ಹಾಗೂ ಇದರಲ್ಲಿ HDMI ಪೋರ್ಟ್ ಕೂಡ ಇದೆ. ಇದೇನಿದೆ ಅಂದ್ರೆ ಪವರ್ ಅಡಾಪ್ಟರ್ ನಾವು ಇನ್ಪುಟ್ ಆಗಿ ಕೊಡ್ಬೋದು. ಸೊ ಮುಂದೆ ನಾವು ಏರ್ಟೆಲ್ ಡಿಜಿಟಲ್ ಟಿವಿದು ಸೆಟಪ್ ಬಾಕ್ಸ್ಗೆ ರಿಮೋಟ್ನ ಆಪರೇಟ್ ಮಾಡಕ್ ಬೇಕಲ್ಲ. ಸೊ ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್ ಅಲ್ಲಿ ಅಂದ್ರೆ ಈ ಏರ್ ಫೈಬರ್ ಅಲ್ಲಿ ಸೊ ಈ ರಿಮೋಟ್ ಕೂಡ ಬರುತ್ತೆ. ಇದು ನಾರ್ಮಲ್ ರಿಮೋಟ್ ಅಲ್ಲ, ಎಕ್ಸ್ಟ್ರೀಮ್ ಟಿವಿ ಆಪರೇಟ್ ಮಾಡೋಕ್ಕೋಸ್ಕರ. ನಾರ್ಮಲ್ DTH ಅಲ್ಲಿ ಬೇರೆ ತರ ರಿಮೋಟ್ ಬರುತ್ತೆ. ಸೊ ಇದು ಈ ರೀತಿ ಇದೆ. ಸೆಟಪ್ ಬಾಕ್ಸಿಗೆ ಸೊ ಪವರ್ ಆಗಿ ಇನ್ಪುಟ್ ಕೊಡಕ್ಕೆ ಈ ಅಡಾಪ್ಟರ್ನ ನಾವು ಯೂಸ್ ಮಾಡ್ತೀವಿ. 12 ವೋಲ್ಟೇಜ್ 2 amps ಇಂದು ಔಟ್ಪುಟ್ ನ ಪ್ರೊವೈಡ್ ಮಾಡ್ತತಿ. ಹೋಮ್ ರೂಟ್ರಿಗೆ ಬಂದ್ರೆ ಈ ಹೋಮ್ ರೂಟ್ರಿಗೆ ನಾವು ಇನ್ಪುಟ್ ಆಗಿ ಪವರ್ ಅಡಾಪ್ಟರ್ ಕೊಡ್ಬೇಕಲ್ಲ, ಈ ಪವರ್ ಅಡಾಪ್ಟರ್ನ ಯೂಸ್ ಮಾಡ್ತೀವಿ. ಔಟ್ಪುಟ್ ಎಷ್ಟಿದೆ ಅಂದ್ರೆ 12 ವೋಲ್ಟೇಜ್ 3 amps ಔಟ್ಪುಟ್ ನ ಪವರ್ ನ ಕೊಡುತ್ತೆ. ಅಂದ್ರೆ ಆಂಟಿನಾ ಓಕೆ ರಿಸೀವ್ ಮಾಡ್ಕೊಂತಲ್ಲ ನೆಟ್ವರ್ಕ್ ಇಂದ. ಸೊ ಇದ್ರ ಕೆಳಗಡೆ ನಾವು ವೆದರ್ ಸೀಲ್ ನ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಸೊ ಒಳಗಡೆ ಇರ್ತಕ್ಕಂತ ಹಾರ್ಡ್ವೇರ್ ಡ್ಯಾಮೇಜ್ ಆಗುತ್ತೆ. ಏರ್ಟೆಲ್ ಏರ್ ಫೈಬರ್ದು ಮಾಹಿತಿ ಇದಾಗಿತ್ತು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಇದು ಯಾವುದೇ ರೀತಿಯ ವೆಚ್ಚವಿಲ್ಲ ಅಂದ್ರೆ ಅಮೌಂಟ್ ಇಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಧನ್ಯವಾದಗಳು. ಜೈ ಕರ್ನಾಟಕ.